ಅಷ್ಟೊಂದು ದೇವ್ರ ಭಕ್ತಿನ ನಿಮ್ಗೆ ಮಲಗ್ಬಿಟ್ಟಿದ್ದೀರಾ ದೇವ್ರ ಮೇಲೆ ಮಲಗ್ಬಿಟ್ಟಿದ್ದೀರಲ್ಲ ಪ್ರೀತಿ ಸಿಗ್ತಿಲ್ಲ ನಂದಾದೀಪ ಅಂತ ಇದು ಪ್ರತಿ ಭಕ್ತಾದಿಗಳೆಲ್ಲ ಬಂದು ಎಣ್ಣೆ ಹಾಕ್ತಾರೆ. ಓ ಇಲ್ಲಿಗೆ ಎಣ್ಣೆ ಹಾಕ್ತಾರೆ. ಅದು ಯಾವಾಗ್ಲೂ ಆರದು ಇದುವರೆಗೂ ಉರಿತಾ ಇದೆ. ನಾವು ತೊಳಿಬೇಕಾದ್ರೆ ಏನಾದ್ರು ಬೇರೆ ಕಡೆ ಇಟ್ಬಿಟ್ಟು ಅದನ್ನ ಉರಿಯೋದ್ರಿಂದ ಮತ್ತೆ ತೊಳೆದ್ಬಿಟ್ಟು ಮತ್ತೆ. ಹೌದಾ? ದೇವಸ್ಥಾನದಲ್ಲಿ ಎಲ್ರಿಗೂ ಅರಶಿನ ಕುಂಕುಮ ಕೊಡ್ತೀರಲ್ಲ, ಪ್ರತಿ ವರ್ಷನೂ ಬರ್ತೀರಾ? ಇಲ್ಲ ಕೊಡೋದೇ ಫಸ್ಟ್ ವರ್ಷ. ಹೌದಾ? ಎಲ್ಲಿದೆ ನೀವು? ನಾನು ಇಲ್ಲಿ ಮೇಲೆ ಚಾಮರಾಜಪುರ ಮನೆ. ಹೌದಾ? ಭಕ್ತಾದಿಗಳೆಲ್ಲ ಬಂದು ಕೊಡ್ತಾ ಇರ್ತಾರೆ. ಶುಕ್ರವಾರ ಮಂಗಳವಾರ ಎಲ್ಲ ಬೆಳಗ್ಗೆ ತುಂಬಾ ಜನ. ಶಕ್ತಿ ಹೇಗಿದೆ ಅಮ್ಮನವ್ರದ್ದು? ಶಕ್ತಿ ಚೆನ್ನಾಗಿದೆ. ಹೌದಾ? ನೀವು ಅನ್ಕೊಂಡಂಗೆಲ್ಲ ಅಯ್ಯೋ ಖಂಡಿತ. ಹೌದಾ? ಖಂಡಿತ ಮನ್ಸಾರ ಹೇಳ್ತೀನಿ, ಇಲ್ಲ ಅಂತ ಹೇಳೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮೈಸೂರಿನಲ್ಲಿರುವಂತ ಕರುಮಾರಿಯಮ್ಮ ಚಾಮುಂಡೇಶ್ವರಿ ಕರುಮಾರಿಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದಿರೋದು ವಿದ್ಯಾರಣ್ಯಪುರಂ ಹತ್ರ. ಇದ್ರ ಬಗ್ಗೆ ಮಾಹಿತಿನ ನಿಮ್ಗೆ ಸಾಧ್ಯವಾದಷ್ಟು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ದೇವಸ್ಥಾನದ ಬಗ್ಗೆ ಸಿಟಿ ಟೆಸ್ಟ್ ಬೋರ್ಡ್ ಇಂದ 145 ಸೈಟ್ ಆಮೇಲೆ ಸ್ವಲ್ಪ ಗೌರ್ಮೆಂಟ್ ಇಂದ ಕಾರ್ಪೊರೇಷನ್ ಇಂದ ತಗೊಂಡ್ರೆ ದೇವಸ್ಥಾನ 1970 ಅಮ್ಮನ ಪ್ರಸಿದ್ಧ ಮಾಡಿ 75 ಚಿಕ್ಕದಾಗಿ ಗುಡಿ ಬಿಟ್ಟು ಆಮೇಲೆ ಕೊನೆಗೆ 1993 ಫುಲ್ ಆಗಿ ಭತ್ತ ಕಟ್ಟಿ ಎಲ್ಲ ಮಾಡಿ ಕುಂಭಾಭಿಷೇಕ ಮಾಡಿ ತುಂಬಾ ಚೆನ್ನಾಗಿ ಸರಿ ವರ್ಷ ಕರ್ಗ ಮಾಡ್ತೀವಿ. ಕರಗೋತ್ಸವ ಮಾಡ್ತೀರಾ? ವರ್ಷ ವರ್ಷ ತಮಿಳು ಆಷಾಢದಲ್ಲಿ ಮಾಡೋದು. ಸರಿ ಸರಿ. ಮಾಡಿ 3 ದಿವಸ ವಿಶೇಷ ದಿನಗಳು. ವಿಶೇಷ ವರ್ಷದಲ್ಲಿ 95 3ನೇ ವರ್ಷ, 5 ವರ್ಷಕ್ಕೊಂದ್ಸತಿ 97 ವರ್ಷ ಆಗಿದೆ. ಈಗ 96
96 ವರ್ಷ 96 ಕಂಪ್ಲೀಟ್ ವರ್ಷ ಆಗಿದೆ. complete ಹೋಗ್ತಾ ಇದ್ದೀನಿ. ಹಾ 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 ಎಲ್ಲ ತಮ್ಮ ಮಕ್ಕಳಿಗೆ ಸಾಕಾದ್ರಿಂದ ಸರಿ ಸರಿ. ಇದು ಉದ್ಭವ ಮೂರ್ತಿ ಏನಲ್ಲ, ನೀವೇ ಪ್ರತಿಷ್ಠಾಪನೆ ಮಾಡಿರೋದು? ನಾವೇ ಮಾಡಿಸಿ ನೀವೇ ಮಾಡಿರೋದು. ಹಾ, ಪ್ರತಿ ಎಲ್ಲರಿಗೆ ಶುಕ್ರವಾರ ಅಂದ್ರೆ ಅಮ್ಮಂಗೆ ನಿಂಬೆಹಣ್ಣು ಕಾಯಿಸ್ತಾರೆ. ಪ್ರತಿ ಶುಕ್ರವಾರ. ಪ್ರತಿ ಶುಕ್ರವಾರ ರಾಹುಗಂದ್ರೆ ನಿಂಬೆಹಣ್ಣು ಕಾಯಿಸ್ತಾರೆ. ಹಾ ಹಾ ಭಕ್ತಾದಿಗಳೆಲ್ಲ ಬಂದು ಎಲ್ಲ ಓದ್ಕೊಂಡು ಬೇಡ್ಕೊಂಡು ಎಲ್ಲ ಮಾಡ್ಕೊಂಡು ಅಮ್ಮ ನೆರವೇರಿಸ್ಕೊಟ್ಟಿದ್ವಿ. ತುಂಬಾ ಜನ ಹಾ. ಒಂದು ಭಕ್ತಾದಿಗಳ ನೆರವೇರಿಕೆ ಎಲ್ಲ? ಮೇಲಿಂದ ದೂರದಿಂದ ಹಾ, ಎಲ್ಲ ಬಂದು ಅಮ್ಮನ್ನ ಹಾ. ದರ್ಶನ ಮಾಡ್ಕೊಂಡು ವಿಶಾಲನಗರದಿಂದ ಬರ್ತಾರೆ ಕಣಮ್ಮ. ಹೌದಾ? ವಿಶಾಲನಗರ ಬರ್ತಾರೆ. ಕೆಲವ್ರಿಗೆ ಕನ್ಸಲ್ಲೂ ಹೋಗಿರೋದು ಅಂತ ಅಮ್ಮ ಹೌದಾ? ಅದನ್ನ ಇದ್ ಮಾಡ್ಕೊಂಡು ಉಳಿಕೊಂಡೆಲ್ಲ ಬಂದಿದ್ದಾರೆ. ಶಕ್ತಿ ದೇವತೆ. ಹ್ಮ್ ಇಲ್ಲಿ ಯಾವ ದೇವರು, ಮೂಲ ದೇವರು ಯಾವ್ದು? ಕರುಮಾರಿಯಮ್ಮ. ಹಾ, ಹಾ. ಚಾಮುಂಡೇಶ್ವರಿ ಅಂತ ನಾವು ಚಾಮುಂಡೇಶ್ವರಿ ಕರುಮಾರಿಯಮ್ಮ. ಎರಡು ಎರಡು ಇಬ್ರು ಈಗ ಇಲ್ಲಿ ನೀವು ಪೂಜಿಸ್ತಾ ಇರೋದು ಇದು ಪೂಜಿಸ್ತಾ ಇರೋದು ನಾವು ಬಿಸ್ಲು ಮಾರಮ್ಮ, ಅಂಗಾಳ ಪರಮೇಶ್ವರಿ ದುಸ್ಲಿಮರು. ಅಂಗಾಳ ಪರಮೇಶ್ವರಿ, ಬಿಸ್ಲು ಮಾರಮ್ಮ. ಸರಿ ಸರಿ. ಇಲ್ಲಿ ಎರಡು ದೇವ್ರನ್ನ ಇಲ್ಲಿ ಎರಡು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಪೂಜಿಸ್ತೀವಿ. ಇಲ್ಲಿ ಅಲಂಕಾರ ಇಲ್ಲ? ದಿವಸ ಅಡಿಕೆ ದಿನ ಅಲಂಕಾರ ಒಳಗಡೆ ಗರ್ಭಗುಡಿಲಿ ಅಲ್ದಿರಾ ಇನ್ನು ದಿನ ಪೂಜಿಸ್ತಾ ಇರ್ತೀರಾ? ಹಾ ಸರಿ. ಇದನ್ನ ಒಳಗಡೆ ಇಡಲ್ವಾ? ಈ ಇಲ್ಲ, ಇಲ್ಲ, ಇಡ್ತೀರಾ? ಸಾಮನೆ ಮಾಡೋದು ಕಲ್ಲಿದೆ ಒಳಗಡೆ. ಒಳಗಡೆ ಕಲ್ಲಿದ್ಯಾ? ಮೇಲೆ ಅಮ್ಮನ್ಗೆ ಕೋಡಲ್ಲಿ ಇಟ್ಟು ಹಾ ಹಾ ಹಾ. ಅಂದ್ರೆ ಇದು ಉದ್ಭವ ಮೂರ್ತಿ ಎಲ್ಲ ಇಲ್ಲ ಇದು? ಇಲ್ಲಮ್ಮ ಯಾವ್ದು ಇಲ್ಲಿ ಮಾಡ್ತಾರೆ. ತಂಪ್ ಮಾಡ್ತಾರೆ. ಅಮ್ಮ ಎಲ್ಲ ಮಂಗಳವಾರ. ಅಮ್ಮ ಎಲ್ಲ ಆಗ್ತದಲ್ಲ, ಹಾ ಹಾ ಹಾ. ಅವ್ರಿಗೆಲ್ಲ ಬಂದು ಎಳ್ನೀರು ಮೊಸರು ಎಲ್ಲ ಕೊಟ್ಟು ತಂಪ್ ಮಾಡ್ತಾರೆ. ಅದೇ ತರ ಶುಕ್ರವಾರ ವಿಶೇಷ ಅಲಂಕಾರ ಮಾಡಿ ಹಾ. ನಮ್ಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು, ಅಭಿಷೇಕಗಳೆಲ್ಲ ಯಾವಾಗ ನಡೆಯುತ್ತೆ? ಆಷಾಢದಲ್ಲಿ 4 ವಾರನೂ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ವಿಶೇಷವಾಗಿ ಅಲಂಕಾರ ಸಂದೇಶ ಹಾ, ಆಮೇಲೆ ಫುಲ್ಲು ದೇವಸ್ಥಾನದ ಆವರಣ ಎಲ್ಲ ಹೂವಿನಲ್ಲಿ ಫುಲ್ಲು ಹಾ, ಅಲಂಕಾರ ಎಲ್ಲ. ಡೆಕೋರೇಷನ್ ಎಲ್ಲ ಸರಿ. ಒಬ್ಬೊಬ್ರು ಒಂದೊಂದ್ ವಾರ ಸೇವಾ ಪದ ವಹಿಸ್ಕೊಂಡು ಟ್ರಸ್ಟ್ ಅಲ್ಲಿ ನಡೀತಾರೆ. ನೀವು ಅಧ್ಯಕ್ಷಕ್ಕೆ ನೀವು ಯಶಿನ ಇಲ್ಲಿ ಪೂಜೆ ಮಾಡೋದು, ಪೂಜೆ ಮಾಡಿ. ಸಿಬ್ಬಂದಿ ಎಲ್ಲ ನೋಡ್ಕೊಂಡು ಹಾ ಸರಿ ಸರಿ. ಹಂಚಿಕೆ ಆಗುತ್ತೆ ಎಲ್ಲ ಕೆಲಸಗಳೆಲ್ಲ? ಎಲ್ಲ ಹಂಚ್ಕೊಂಡು ಸರಿ ಸರಿ. ಛತ್ರ ನಡೆಸ್ತೀವಿ. ಛತ್ರನೂ ಇದೆಯಾ ಇದು? ಇದಕ್ಕೆ ಸಂಬಂಧಪಟ್ಟಂಗೆನೆ ದೇವಸ್ಥಾನ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರಂತ ಛತ್ರ ಒಂದ್ ಇದೆ. ದಿವಸ ಮನೆ ತಗೊಂಡ್ರೆ ಹಾ 25,000, ಹಾ ಹಾ. 2 ದಿವಸ ತಗೊಂಡ್ರೆ 50,000. 50,000 ದೊಡ್ಡದಾಗಿದೆ. Fixed. ಹಾ ಹಾ ಹಾ. ಪ್ರತಿಯೊಂದು ಸೌಕರ್ಯನೂ ನಿಮ್ಮ ಹತ್ರನೇ ಇರುತ್ತಾ? ಅಂದ್ರೆ ಒಂದು ರೂಮ್ ಇದೆ, ಹಾ ಹಾ. ದೊಡ್ಡ ಹಾಲ್ ಇದೆ, ಮೇಲೆ ಫಂಕ್ಷನ್ ಹಾಲು. ಸರಿ. ಊಟ ಮಾಡಕ್ ಡೈನಿಂಗ್ ಹಾಲ್ ಮಾತ್ರ ವೆಜ್ ಮಾತ್ರ? ವೆಜ್ ಮಾತ್ರ. ಸಸ್ಯಾಹಾರಿ ಮಾತ್ರ, ಮಾಂಸಾಹಾರಿಗಳು ಇಲ್ಲಿ ಸರಿ. ಕೊಟ್ಟಿಲ್ಲ ಒಂದು 100 ಜನಕ್ಕೆ ಊಟ ಹಾಕ್ಕೊಡ್ತಾರೆ. ಹಾ ಎಷ್ಟು? 100 ಜನಕ್ಕ? 100 ಜನಕ್ಕೆ ಆಗೋಷ್ಟು? ಒಂದ್ ಮದ್ವೆ ಎಲ್ಲ 1000 ಜನ ತಗ ಮದ್ವೆ ಮಾಡಿದ್ದಾರೆ. ಇದೆ. ಆಮೇಲೆ ಈ ಅಮ್ಮನ್ ಬೇಡ್ಕೊಂಡು ಹೋಗಿ ಇಲ್ಲೇ ಬಂದು ಹರ್ಸ್ಕೊಂಡು ಎಲ್ಲ ಹರಕೆಗಳೆಲ್ಲ ಎಲ್ಲೋ ತುಂಬಾ ಮುಗಿಸ್ಕೊತಾರೆ. ಜನಕ್ಕೆ ನೆರವೇರಿದ ಹಾ. ತುಂಬಾ ಇದ್ ಮಾಡಿ ಶಕ್ತಿಯುತವಾಗಿರೋ. ಆಶೀರ್ವಾದ ಮಾಡಿ ಹಾ ತುಂಬಾ ಜನ ಹುಡುಕೊಂಡು ಬರ್ತಾರೆ. ಆಯ್ತು. ಆಮೇಲೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ನಮ್ದು ಬೆಳಿಗ್ಗೆ 6ರಿಂದ 11 ಪ್ರತಿದಿನ. ಶುಕ್ರವಾರ 6ರಿಂದ 12 ತನಕ ಇರ್ತೀವಿ. ರಾಹುಗಾಲ ಪೂಜೆ ಇರ್ತಲ್ಲ, ಹಾ ಸರಿ. ಪ್ರತಿ ಮಂಗಳವಾರ 3ರಿಂದ 4 ರಾಹುಗಾಲ ಪೂಜೆ, ನಿಂಬೆಹಣ್ಣು ದೀಪ ಅಷ್ಟೇ. ಹಾ ಅವಾಗ ನಾವು ದರ್ಶನ ಮಾಡೋದಕ್ಕೆ ಹಾ. ಪೂಜೆ ಮಾಡೋದಕ್ಕೆ ತೆಗಿತೀವಿ. ಸರಿ. ಪ್ರತಿ ಮಂಗಳವಾರನೂ ಇರುತ್ತೆ. ಪ್ರತಿ ಮಂಗಳವಾರ ಬರ್ತಾರೆ ಶುಕ್ರವಾರ ನಿಂಬೆಹಣ್ಣು ದೀಪ. ವಿಶೇಷ ಪೂಜೆ ಮಂಗಳವಾರ ಶುಕ್ರವಾರ. ಹೌದು. ಅಮಾವಾಸ್ಯೆಗೂ ಅಮಾವಾಸ್ಯೆಗೂ ಇರುತ್ತೆ. ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ನಮ್ದು ತೇರು ನಡೆಯುತ್ತೆ. ಪಂಚಪೂಜೆ ಮಾಡ್ತೇವೆ. ವರಾಗಿ ದೇವರಿದೆ, ವರಾಗಿ. ವರಾಹಿ. ಹಾ ಹಾ ಹಾ. ಹೀಗೆ ಅಮ್ಮನಿಗೆ ತುಪ್ಪಕ್ಕಾಯಿ ದೀಪ ಹಚ್ತಾರೆ. ತುಪ್ಪದಕಾಯಿ ದೀಪ. ಹಾ. ಆಮೇಲೆ ಒಂದು ಪ್ರತಿ ಹುಣ್ಣಿಮೆಗೂ ಒಂದು ಉತ್ಸವ ನಡೆಯುತ್ತೆ. ಪ್ರತಿ ಹುಣ್ಣಿಮೆ ಈ ಹುಣ್ಣಿಮೆಗೂ ಪ್ರತಿ ಸಂಜೆ ದಿವಸ ತಿಂಗಳು ಉತ್ಸವ ನಡೆಯುತ್ತೆ. ಸಾಯಂಕಾಲ ಒಂದು 8 ಗಂಟೆ ಶುರು ಆದ್ರೆ ಸತ್ಯನಾರಾಯಣ ಪೂಜೆ ಮುಗಿಸ್ಬಿಟ್ಟು ಹಾ. ಅಮ್ಮನವ್ರಿಗೆ ಒಂದು ತೇರಿನಲ್ಲಿ ಉತ್ಸವ ಇದೆ. ತೇರಿದೆ ಪ್ರಕರಣ ಉತ್ಸವ. ಇಲ್ಲಿ ದೇವಸ್ಥಾನ. ಒಂದು ಸುತ್ತು ನಗಾರೋತ್ಸವ. ಸರಿ ಸರಿ ಸರಿ. ಮಂಗಳವಾರ ಶುಕ್ರವಾರ ಪ್ರಸಾದ ಸೇವಾ ಮಾಡ್ತಾರೆ. ಪ್ರತಿ ವಾರ ಪ್ರತಿ ವಾರ ಮಂಗಳವಾರ ಶುಕ್ರವಾರ ಪ್ರಸಾದ ಸೇವೆ ಡೈಲಿ ಇರುತ್ತೆ ಬೆಳಗ್ಗೆ. ಹಾ. ಅದು ಸಂಜೆ ವಿಶೇಷವಾಗಿ ಮಂಗಳವಾರ ತೇರೇನಿರಲ್ಲ ನೀವು? ತೇರಿದೆ. ಹೌದಾ? ಪೌರ್ಣಮಿ ದಿನ. ಪೌರ್ಣಮಿ ದಿನ. ಆ ತೇರಲ್ಲಿ ಅಮ್ಮನವ್ರಿಗೆ ಇದು ಪ್ರತಿ ತಿಂಗಳು ಹುಣ್ಣಿಮೆ ದಿನ, ಪೌರ್ಣಮಿ. ಹುಣ್ಣಿಮೆ ದಿನ ಒಂದು ಸುತ್ತು ಅಮ್ಮನವ್ರಿಗೆ ಉತ್ಸವ ಲೈಟ್ ಎಲ್ಲ ಇರುತ್ತೆ. ಹಾ ಹಾ ಸರಿ. ಅದ್ರ ಜೊತೆ ಒಂದು ಸುತ್ತ ಕರ್ಕೊಂಡೋಗಿ ಅಮ್ಮನ ಹಾ ಹಾ ಉತ್ಸವ ಮಾಡಿ. ಸರಿ ಸರಿ. ದೇವಸ್ಥಾನ ಸುತ್ತ ದೇವಸ್ಥಾನ ಸುತ್ತ ಅಲ್ಲಿ ಉತ್ಸವ ಮೂರ್ತಿ ಇದೆಯಲ್ಲ ಅವ್ರು ಅವ್ರ ಇಲ್ಲಿ ವೆಂಕಟೇಶ್ವರ ದೇವ್ರನ್ನೆಲ್ಲ ಇಟ್ಟಿದ್ದೀರಲ್ಲ, ಅಲ್ಲಿ ಹೊರಗಡೆ ಇಟ್ಟು ಪೂಜೆ ಮಾಡೋದ? ಬರೋರೆಲ್ಲ ಶನಿವಾರ ಅದು ಸುಮ್ಮನೆ ಮಾಡಿರೋದಷ್ಟೇ. ಹಾ ಹೌದು. ನಾವು ಉತ್ಸವ ತಗೊಂಡೋಗ್ತೀವಿ. ಕರಗ ನಡೆಯುತ್ತಲ್ಲ, ಕರಗ ಮತ್ತು ಹಾ ಹಾ. ಉತ್ಸವ ಕರ್ಗ ವರ್ಷಕ್ಕೆ ಒಂದ್ಸರಿ ನೆನಪಾಗ್ತದೆ. ಅದು ಆಷಾಢದಲ್ಲಿ ನಮ್ಮ ತಮಿಳಾಡಿ. ಹೌದಾ? ಆಷಾಢದಲ್ಲಿ ಮಾತ್ರ. ತಮಿಳಾಡಿ ತಮಿಳಾಡಿ ಅದನ್ನ ಅದು ಕರ್ಗ. ಆಷಾಢ.
ಓ ಆಷಾಢ ಓ ಆವಾಗ ಕಮ್ಯುನಾಗಿ ಅಂದ್ರೆ ಆಷಾಢ ಅಂತ ಅರ್ಥನಾ? ಒಂದ್ ಸತಿ ಶ್ರವಣ ಬರ್ತದೆ, ಹಾ. ಈ ಶ್ರವಣ ಬಂದ್ರೆ ನಮ್ಗೆ ಆಚರಣೆ ಬರ್ತದೆ. ಓ ಆಷಾಢ ಈ ಸತಿ ಎರಡು ಒಟ್ಟಿಗೆ ಬರ್ತದೆ. ಒಂದು ತಮಿಳ್ನಾಡು ಸಂಬಂಧಪಟ್ಟಿರಂತ ದೇವಸ್ಥಾನ ಅಂತ ನೀವ್ ಹೇಳ್ತಾರ ಬೇರೆ ಸಂಬಂಧಪಟ್ಟ ದೇವಸ್ಥಾನ ಅಷ್ಟೇ, ಹಾ. ಆದ್ರೆ ಬರೋ ಜನ ಕರ್ನಾಟಕದವ್ರು ಯಾರು ಬರ್ತಾರೆ ಅಮ್ಮ ಕನ್ಸಲ್ಲಿ ಹೋಗಿರೋದು ಇಲ್ಲ. ಹೌದಾ ಸರಿ ತುಂಬಾ ಜನ ಹಾ 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 ಏನಿಲ್ಲ ಕಣವ, ನಾನೇ ಹಚ್ಚಿದ್ದೇವೆ. ಹಾ ಬರೀ 5 ರೂಪಾಯಿಂದ ಬಂದಿದ್ದೀನಿ. 5 ರೂಪಾಯಿಂದ 5 ರೂಪಾಯಿಂದ ಬಂದಿದ್ದೀನಿ. ಹಾ 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 ಅವತ್ತಿನ ಕಾಲದಲ್ಲಿ 5 ರೂಪಾಯಿ ಅವತ್ತಿನ ಕೆಲಸ ಕೊಟ್ಟು 20 ವರ್ಷ ಪರ್ಚೇಸ್ ಮಾಡಿ ಎಲ್ಲ ಮಾಡ್ಕೊಂಡು. ನೀವ್ 5 ರೂಪಾಯಿ ಸಂಬಳದಿಂದ ಬಂದಿರೋದು ಅಂತ ಹೇಳ್ತಾರೆ. ಸಂಬಳದಿಂದ ಇಲ್ಲ ಕಣವ, ನಾನು 5 ರೂಪಾಯಿ ಸಂಬಳ, ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟರ್. ನೀವೇ ಕಾಂಟ್ರಾಕ್ಟ್ ಸರಿ ನಾನು ಕೆಲಸ ಮಾಡಿ 5 ರೂಪಾಯಿಂದ ಮಾಡ್ಕೊಂಡು ಈ ತನಕ ಬಂದಿರೋದು ಅಂತ. ಓ ಸರಿ ಸರಿ ಒಳಗಡೆ ಕರ್ಮಾರಿಯಮ್ಮ ಕರುಮರಿ ಸರಿ ಏನಿದು ಇಟ್ಟಿದ್ದೀರಲ್ಲ ಪಾದ, ಇದು? ಅಮ್ಮನ್ ಪಾದ, ಅಮ್ಮನ್ ಪಾದನ ಅದು ಶ್ರೀಮಾರಮ್ಮನ ಪಾದ. ಓ ಇಲ್ಲಿ ಇದು ನವರಾತ್ರಿ ಪ್ರತಿ 9 ದಿನದಲ್ಲಿ ಹೋಮ ಇರುತ್ತೆ. ಪ್ರತಿ 9 ದಿನ 9 ದಿನ ಹೋಮ ಇರುತ್ತೆ. ಒಂದೊಂದ್ ದಿನ ಒಂದೊಂದು ಹೋಮ. ಹಾ, ಹಾ. ಎಲ್ಲ ಜನ ಎಲ್ಲ ಬರ್ತಾರೆ. ನವದುರ್ಗೆಗೆ ಹೋಮ ನಡೆಯುತ್ತೆ ಹೋಮ ಹಾ, ಹಾ. ಇಲ್ಲೇ ಚಂಡಿ ಮಾಡ್ತೀರಾ? ಹೋಮ, ದುರ್ಗಾ ಹೋಮ, ಹೌದಾ ಮೃತ್ಯುಂಜಯ ಹೋಮ, ಹಾ. ಧನ್ವಂತರಿ ಹೋಮ, ಓ ಎಲ್ಲ ಹೋಮ. ಶ್ರೀ ಸೂಕ್ತ ಹೋಮ ಎಲ್ಲ ಹಾ. ಪ್ರತಿ ಹೋಮ ನಡೆಯುತ್ತೆ. 9 ದಿನ ನಡೆಯುತ್ತೆ. ಪ್ರತಿ ವಿಜಯದಶಮಿ ಗಂಟೆ ಹೌದಾ ದೀಪ ಅಂತ ಇದು ಪ್ರತಿ ಭಕ್ತಾದಿಗಳೆಲ್ಲ ಬಂದು ಎಣ್ಣೆ ಹಾಕ್ತಾರೆ. ಓ ಇಲ್ಲಿಗೆ ಎಣ್ಣೆ ಹಾಕ್ತಾರೆ ಹಾ. ಅದು ಯಾವಾಗ್ಲೂ ಆರದು ಇದುವರೆಗೂ ಉರಿತಾ ಇದೆ. ನಾವು ತೊಳಿಬೇಕಾದ್ರೆ ಏನಾದ್ರು ಹಾ. ಬೇರೆ ಕಡೆ ಇಟ್ಬಿಟ್ಟು ಅದನ್ನ ಉರಿಯೋದು ಮತ್ತೆ ತೊಳೆದ್ಬಿಟ್ಟು ಮತ್ತೆ ಹೌದಾ ಹಾ. ಸರಿ ಸರಿ ಇದು ಯಾವಾಗ್ಲೂ ಹಿಂಗೆ ಇರುತ್ತೆ ಹಾ, ಅದು ಅಮ್ಮನ ಸರಿ. ಮುಂದೆ ಇಡೋದು. ಅಲ್ಲಿ ಕಳಶ ಇಟ್ಟಿದೀವಲ್ಲ ಅಂತ ಇಲ್ಲಿ ಹಾ. ಅಮ್ಮನ ಮುಂದೆ ಇರುತ್ತೆ ಯಾವಾಗ. ಸರಿ ಸರಿ ಇವತ್ತು ನೀವು ಕಳಶ ಇಟ್ಟಿದೀವಲ್ಲ ಅಂತ ಇಟ್ಟಿದ್ದೀವಿ. ಸರಿ ಸರಿ ಅದು ಅಲ್ಲಿ ಉರಿತಾ ಇರುತ್ತೆ. ಬಂದ್ ಭಕ್ತಾದಿಗಳೆಲ್ಲ ಎಣ್ಣೆ ಹಾ. ಎಣ್ಣೆ ತಗೊಂಡ್ ಭಕ್ತಾದಿಗಳ ಹಾಕ್ತಾರೆ. ಉರಿತಾ ಇರುತ್ತೆ. ನೈಟ್ ಎಲ್ಲ ನಾವು ಹಾಕ್ಬಿಡೋದು. ನೀವೇನ್ ಆಫ್ ಮಾಡೋದು ಅದು ಯಾವತ್ತೂ ಆಫ್ ಆಗೋದೇ ಇಲ್ಲ ಅಂತ ಉರಿತಾ ಇರುತ್ತೆ. ಅಕಸ್ಮಾತ್ ಆಫ್ ಆದ್ರೂ ಹಂಚ್ತೀವಿ. ನಂದಾದೀಪ ನಂದ ದೀಪ ಅಂತ ಎಲ್ಲ ಪ್ರತಿಷ್ಠಾಪನೆ ಮಾಡಿರೋದು. ಹಾ. ಈಗ ಪಾರ್ವತಿ ದೇವಿ, ಹಾ ಚಾಮುಂಡೇಶ್ವರಿ, ನಂದಿ ಹಾ, ಎಲ್ಲ. ಎಲ್ಲ ಪ್ರತಿಷ್ಠಾಪನೆ ಮಾಡಿ. ಹಾ. ಅದು ಚಾಮುಂಡೇಶ್ವರಿ ಅಲ್ಲ? ಚಾಮುಂಡೇಶ್ವರಿ. ಹಾ. ದೇವಸ್ಥಾನದಲ್ಲೇ ಎത്ര ವರ್ಷಕ್ಕೆ ಹೋಗ್ತಿರಲ್ಲ ಪ್ರತಿ ವರ್ಷ ಬರ್ತೀರಾ ಹಿಂಗೆ ಕೊಡೋದಕ್ಕೆ? ಫಸ್ಟ್ ವರ್ಷ ಹೌದಾ ನಾನು ಇಲ್ಲಿ ಮೇಲೆ ಚಾಮುಂಡಿಪುರಮಲ್ಲಿ. ಹೌದಾ ಭಕ್ತಾದಿಗಳೆಲ್ಲ ಬಂದು ಕೊಡ್ತಾ ಇರ್ತಾರೆ. ಹಾ ಹಾ ಹಾ. ಬೆಳಗ್ಗೆ ಮಂಗಳವಾರ ಎಲ್ಲ ಬೆಳಗ್ಗೆ ತುಂಬಾ ಜನ ಬರ್ತಾರೆ. ಶಕ್ತಿ ಇದೆ ಅಮ್ಮನವ್ರದ್ದು ಶಕ್ತಿ ಚೆನ್ನಾಗಿದೆ ಕಣವ. ಹೌದಾ ನೀವ್ ಅನ್ಕೊಂಡಂಗೆಲ್ಲ ಅಯ್ಯೋ ಖಂಡಿತ ಹೌದಾ ಖಂಡಿತ ಮನ್ಸಾರ ಹೇಳ್ತೀನಿ ಅಂತ ಹೇಳ್ಬೇಕು. ಸರಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಕೆಲವು ಮಕ್ಕಳು ಇಲ್ಲದೆ ಎಲ್ಲರೂ ತುಂಬಾ ಜನ ಬರ್ತಾರೆ. ಮುಂದೆ ತಾಂಬೂಲ ಇಷ್ಟ ಹಾಕೊಂಡು ಹಾ. ಎಲ್ಲ ಮುತ್ತೈದೆಯರಿಗೂ ಕೊಡ್ತಾರೆ. ಬೆಳಗ್ಗೆ ತುಂಬಾ ಜನ ಬಂದಿದೆ. ಹೌದಾ ಇವಾಗ ನಾವೇ ದೇವಸ್ಥಾನದ ವತಿಯಿಂದಲೇ ನೀವು ರಕ್ತ ಪ್ರಶ್ನೆಯಿಂದ ಎಲ್ಲರಿಗೂ ಬಳೆ ಅರ್ಶಿನ ಕುಂಕುಮ ನೌಕೆ ಕಳೆಲ್ಲ ಕೊಟ್ಟಿದೀವಿ. ನೀವೇ ಕೊಟ್ಟಿದ್ದೀರಾ ನಾವು ಆಷಾಢದಲ್ಲಿ ವಿಶೇಷ ಪೂಜೆ ಅಲಂಕಾರ ಎಲ್ಲ ನಾವು ಮಾಡ್ತೀವಿ. ಹಾ ಯಾರು ವಹಿಸ್ಕೊಂಡಿರ್ತಾರೋ ಅವರು ಆ ವ್ಯಕ್ತಿಗೆ ಅವನಿಗೆ ಅಲಂಕಾರ ಪೂಜೆ ಎಲ್ಲ ಮಾಡಿಸ್ತಾರೆ. ಹಾ ಸರಿ ಸರಿ. ಇಲ್ಲಿ ಒಂದು ವಾರ ಅವ್ರು ವಹಿಸ್ಕೊಂಡಿರೋರು ಹಾ ಅವ್ರಿಗೆ ಅಮ್ಮನ ಉಪ್ಪು ಸೀರೆ ಎಲ್ಲ ತಂದ್ಕೊಟ್ಟು ಅವ್ರು ಮಾಡಿಸ್ತಾರೆ ಸರಿ ವಿಶೇಷ ಅಲಂಕಾರಗಳೆಲ್ಲ ಇದೆ. ಹರಕೆ ಮಾಡ್ಕೊಂಡಿರೋದ ನೀವು ಹರಕೆನಾ ಇಲ್ಲ ಪ್ರತಿ ಶುಕ್ರವಾರ ಮಂಗಳವಾರ ಹಚ್ತಾ ಇರ್ತೀನಿ ದೇವಿಗೆ. ಪ್ರತಿ ಶುಕ್ರವಾರ ಮಂಗಳವಾರ ಸೋಮವಾರ ಅದೇನು ಹಚ್ತಾ ಇರ್ತೀನಿ, ದೀಪ ಹಚ್ತಾ ಇರ್ತೀನಿ. ಹೌದಾ ಅನ್ಕೊಂಡಿದ್ದೆಲ್ಲ ಆಗಿದೆಯಾ ನಿಮಗೆ ಆಗ್ತಾ ಇದೆ. ಆಗ್ತಾ ಇದೆ ಅವ್ರು ನಮ್ಮ ದೇವಸ್ಥಾನಕ್ಕೆ ವಾಲಂಟಿಯರ್ ಬಂದು ಸೇವೆ ಮಾಡ್ತಾರೆ. ಹೌದಾ ಹಾ, ಸರಿ. ಒಳ್ಳೇದಾಗ್ಲಿ ದೇವಸ್ಥಾನ ಅಲ್ವಾ ಏನ್ ಕೆಲಸ ಇದೆ ಹಾ ಕೆಲಸಗಳೆಲ್ಲ ಮಾಡಿ ಸೇವೆ ಹೆಲ್ಪ್ ಮಾಡ್ತಾರೆ. ಮಾಡ್ಕೊಡ್ತೀನಿ. ಹೌದಾ ಆಮೇಲೆ ನಿಂಬೆಹಣ್ಣು ದೀಪ ದೇವ್ರದ್ದು ಪ್ರತಿ ಎಲ್ಲ ಮಾಡ್ತಾ ಇದ್ದೀವಿ. ಅವ್ರಿಗೆ ಚೆನ್ನಾಗಿ ಹಾ. ಆಶೀರ್ವಾದ ಮಾಡಿ ಅದೇ ಮುಖ್ಯ ಅಲ್ಲ ದೇವರಿಗೆ ಸೇವೆ ಮಾಡಕ್ಕೂ ಒಂದ್ ಭಾಗ್ಯ ಬೇಕಲ್ವಾ ಗೌರಿ ಗಣಪತಿ ಹಬ್ಬಕ್ಕೂ ವಿಶೇಷವಾಗಿ ವಿಶೇಷ ಮಾಡ್ತೀರಾ ಅವ್ರು ನಮ್ಮ ನವೀನ್ ಭಟ್ರು ವಿಶೇಷ ಅಲಂಕಾರ ಪೂಜೆ ಎಲ್ಲ ಮಾಡಿ ಹಾ 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 ಪ್ರತಿ ಚೌತಿಗೂ ಒಬ್ಬೊಬ್ರು ಬೆಣ್ಣೆ ಅಲಂಕಾರ ಓ ಚೌತಿಗೆ ಚೌತಿ ಸರಿ ಸಂಕಷ್ಟ ಇರುತ್ತೆ. ಹಾ ಹಾ ಅವತ್ತು ಬೆಣ್ಣೆ ಅಲಂಕಾರ ಮಾಡಿ ಹಾ ಸಂಜೆ ವಿಶೇಷ ಪೂಜೆ ಎಲ್ಲ ಇಟ್ಟು ಬೆಣ್ಣೆ ಅಲಂಕಾರ ಮಾಡಿ ಹೌದು
ಇದು ಉತ್ಸವ ಮೂರ್ತಿ ಅಲ್ಲ? ಮೂರ್ತಿ ಪೌರ್ಣಮಿ ದಿವಸ ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಮಾಡಿ ಹಾ. ವಿಶೇಷವಾಗಿ ಅಲಂಕಾರ ಮಾಡಿ ದೇವ್ರು ತೋರಿಸಿದ್ದಾರೆ. ಆ ದೇವರಲ್ಲಿ ಆ ತೇರಲ್ಲಿ ಹುಣ್ಣಿಮೆ ಈ ಇಟ್ಟು- ಅಮ್ಮನ್ನ ಇಟ್ಟು ಹಾ, ಹಾ. ಒಂದು ಉತ್ಸವ ಮಾಡಿ ಕರ್ಕೊಂಡು ಬರ್ತಾರೆ. ಸರಿ, ಸರಿ. ಪ್ರತಿ ಹುಣ್ಣಿಮೆಗೂ ಇರ್ತದೆ ಬೇಕು. ಹಾ, ಹಾ, ಹಾ. ಉತ್ಸವ ಮೂರ್ತಿ ಬೇರೆ. ಅವರು ಬಾಗ್ಲ ಹಾಕಿದಾಗ ಇವ್ರ ದರ್ಶನ, ಓ, ಉತ್ಸವ ಮೂರ್ತಿ ಅವರು ಇಲ್ಲದೆ ಇದ್ದಾಗ ಇವ್ರಿಗೆ ದರ್ಶನ ತಗೊಂಡ್ ಹೋಗ್ತಾರೆ. ಸರಿ ಸರಿ ಸರಿ. ಕರುಮಾರಿ ಅಮ್ಮನೆ ಅಲ್ವಾ? ಇವ್ರು ಬಂದು ಕರ್ಮಾರಿ ಅಮ್ಮ ತಾಯಿ, ಹಾ, ಹಾ. ಹೇಳಿ. ಇವರೇ ಬಂದು ಅಮ್ಮ ಮಮ್ಮನವರು, ಮೂಲ ದೇವತೆ ಇವ್ರೇನೆ. ಕರುಮಾರಿ ಅಮ್ಮ. ತುಂಬಾ ಶಕ್ತಿ ಇರೋ ದೇವತೆ ಇವರು. ಹಾ, ಹಾ, ಹಾ. ಎಲ್ಲಾ ಜನಗಳಿಗೆ ಭಕ್ತಾದಿಗಳಿಗೆ ಹಾ, ಹಾ, ಹಾ. ತುಂಬಾ ಒಳ್ಳೆಯವರು ಹಾ. ಆಶೀರ್ವಾದ ಮಾಡಿದ್ರೆ, ಹಾ. ಅದೇ ತರ ಭಕ್ತಾದಿಗಳು ನಂಬಿ ಅಮ್ಮನ ಸೇವೆ ಮಾಡ್ತಾರೆ. ಸರಿ ಸರಿ. ಪ್ರತಿಯೊಂದು ಏನಾರ ಅವ್ರಿಗೆ ಕೋರಿಕೆ ಇದೆ ಹಚ್ಕೊಂಡು ಹೋಗ್ತಾರೆ. ಹಾ, ಹಾ. ತಾಯಿ ಒಳ್ಳೇದ್ ಮಾಡಿದ್ರೆ ತುಂಬಾ ಜನ ಬಿಟ್ಕೊಂಡು ಬಂದು ಆ ತಾಯಿ ಸೇವೆಗೆ ಹಾ, ಹಾ. ಮನ್- ಪಾತ್ರರಾಗಿ ತುಂಬಾ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹಾ. ಇಲ್ಲಿ ಕೆಳಗಡೆ ಒಂದಿದೆ. ಅದು ರೇಣುಕಾ ದೇವಿ ಅಮ್ಮ. ರೇಣುಕಾ ದೇವಿ ರೇಣುಕಾ ಅಮ್ಮನ? ದೇವಿ ಈ ಕರ್ಮಾರಿ ಅಮ್ಮ ಇರೋ ಕಡೆ ಈ ತರ ಇದ್ದೇ ಇರ್ತದೆ. ಹೌದಾ? ಓ, ರೇಣುಕಾ ದೇವಿ. ಕರುಮಾರಿ ಅಮ್ಮ ಎಲ್ಲಿರ್ತಾರೆ? ಇಲ್ಲಿ ರೇಣುಕಾ ದೇವಿ ಇರ್ತಾರ? ಇದ್ದೇ ಇರುತ್ತೆ. ಹೌದಾ? ಬರೀ ಮುಖ ಮಾತ್ರ. ಮುಖ. ರೇಣುಕಾ ದೇವಿ. ಹಾ. ಅದು ಅಷ್ಟೇನೆ. ಇದು ಮುಖ ಹಾಕಿರೋದ? ಹೌದು, ಇದು ಮುಖ ಹಾಕಿರೋದು. ಒಳಗಡೆ ಅಮ್ಮಂದು ಮುಖ ಮಾಮೂಲಿ ಇದೆ. ಹಾ, ಹಾ. ಇದು ಇದೇ ತರ ಕಲ್ಲಿಂದಿದೆ. ಇದೆ. ಕಲ್ಲಿಂದಿ ಕಲ್ಲಿಂದಿದೆ. ಮುಖವಾಡ ಹಾಕಿದ್ದಾರೆ. ಮುಖವಾಡ ಹಾಕಿದೀರಾ? ಅದು 5 ತಲೆ ಇದೆಯಲ್ಲ, ಸರ್ಪ ಅದು ಅನ್ಸುತ್ತಲ್ಲ? ಹಾ, ಹಾ. ಸೇಮ್ ಈಗ ಹೆಂಗಿದೆ ಅದೇ ತರ ಒಳಗಡೆ ಅಮ್ಮ ಕಲ್ಲಲ್ಲಿದ್ದಾರೆ. ಓ, ಹಂಗೆ ಇದೆ. ಅದೇ ತರ ಹಚ್ಚು ನಾವು ಹಾ, ಬೆಳ್ಳಿ ಸರಿ. ಮಾಡಿಸಿ ಇದು ಪ್ರತಿದಿನ ಹಿಂಗೆ ಇರುತ್ತೆ ಇಲ್ಲ, ಶುಕ್ರವಾರ ಮಂಗಳವಾರ ಮಾತ್ರ ಇನ್ನು ಬಾಕಿ ದಿನಗಳಲ್ಲಿ ಅರ್ಶನದಲ್ಲೇ ಫುಲ್ ಅಮ್ಮ ಅರ್ಶನದಲ್ಲೇ ದರ್ಶನ ಅರ್ಶನ ಮಾಡಿಸಿ ದರ್ಶನ. ಮಂಗಳವಾರ ಶುಕ್ರವಾರ ಮಾತ್ರ ಬೆಳ್ಳಿ ಮುಖವಾಡ. ಕುಂಕುಮಾರ್ಚನೆಗಳು ತುಂಬಾ ನಡೆಯುತ್ತೆ. ಕುಂಕುಮಾರ್ಚನೆಗಳು ಬಂದು ಹೇಳಿ ಕೇಳ್ಕೊತಾರೆ ತಾಯಿಗೆ. ಸರಿ. ಕುಂಕುಮಾರ್ಚನೆ ಸಹಸ್ರಾರ್ಚನೆ ಎಲ್ಲ ನಡೀತಾರೆ. ಹಾ, ಹಾ. ಬೆಳಗಿಂದ ಸಂಜೆ ತನಕ ಇರುತ್ತೆ, ಮಧ್ಯಾಹ್ನ ಕ್ಲೋಸ್ ಇರುತ್ತೆ. ಮಧ್ಯಾಹ್ನ 11 ಗಂಟೆ ಮೇಲೆ close. 11 ಗಂಟೆ ಮೇಲೆ ಕ್ಲೋಸ್, 6 ಗಂಟೆಗೆ ಓಪನ್. ಮತ್ತೆ 6ರಿಂದ 8. ಅವರು ನಮ್ಮ ಪ್ರಧಾನ ಅರ್ಚಕರು, ಅವ್ರು ನವೀನ್ ಭಟ್ ಅವರು. ಇವರೇ ಪ್ರಧಾನ ಅರ್ಚಕರು. ಎಲ್ಲ ಮಾಡಿ ಅಮ್ಮಗೆ ಅಲಂಕಾರ ಅಭಿಷೇಕ ಎಲ್ಲ ಅವರು. ಹಾ, ಸರಿ. विनाशानां शक्तिभूते सनातने गुणाश्रये गुणमहि ಅರ್ಚನೆ ಟಿಕೆಟ್ 10 ರೂಪಾಯಿನಾ? 10 ರೂಪಾಯಿ. ಲೋಕಿ. लोकेश नामधेयस्य ಮನು. मनु नामधेयस्य ಅನುಷಾ. अनुषा नाम्निः ಪ್ರಿಯಾಂಕ. प्रियंका नाम्निः ಪ್ರೀತಾ. प्रीतम नामधेयस्य ಲಕ್ಷ್ಮಿ. लक्ष्मी नामधेयस्य ಲಿಂಗರಾಜ್. लिंगराज नामधेयस्य श्रमसाकुटुम्बवजानां च निवासान् प्रतिष्ठितसंवत्सरं दीर्घवान् सन्त्वाश्चाप्यनामानफलञ्चादीप्तमानस्वायुराप्यते
One of the staff model. Are you sharing the able to disturb? Wow. Wow. ಏನ್ ನಿಂಗೆ ಹೆಸರು ಹೇಳ? ಭಾರ್ಗವ್ ಅಂತನಾ? ಈ ಚಾಮುಂಡೇಶ್ವರಿ ಪೂಜೆ ಎಲ್ಲ ಮಾಡ್ತಾರೆ. ಚಾಮುಂಡೇಶ್ವರಿ ಪೂಜೆ ಮಾಡುವಾಗ? ಮಾಡ್ತಾರೆ ಪ್ರತಿ ಶುಕ್ರವಾರನು ಹಾ. ಎಲ್ಲಾ ಕಡೆನೂ ಹೋಗುತ್ತೆ ವಿಗ್ರಹ ಬುಕ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಇದು ಅದು 2 ವಿಗ್ರಹಗಳು. ಎಲ್ಲ 3 ನಾಲ್ಕು ವಿಗ್ರಹಗಳನ್ನ ಶುಕ್ರವಾರ 4 ವಾರ ಇರಲ್ಲ. ಆಚರಣೆದಾಗ ಹಾ, ಮಾಡ್ತಾರೆ. ಬೆಳಿಗ್ಗೆ ತಗೊಂಡೋದ್ರೆ ಸಂಜೆ ಒಂದಿನ ಬಾಡಿಗೆ 2,000 1,000 ಆ ತರ. ಅದು ಭಕ್ತಾದಿಗಳು ತಗೊಂಡೋಗ ಕೊಟ್ಟು ಹೌದಾ? ಪ್ರತಿ ವರ್ಷನೂ ನಡೆಯುತ್ತೆ. ಆಮೇಲೆ ನೆಕ್ಸ್ಟ್ ಇದು ಬಂಜಮ್ನ ಬರುತ್ತೆ ಯುಗಾದಿ ಟೈಮ್ ಅಲ್ಲಿ ಅವಾಗ book ಮಾಡ್ತಾರೆ. ಅದ್ ಬಿಟ್ರೆ ನವರಾತ್ರಿ ಬಿಟ್ಟಾಗ ಹಾ, ಸರಿ, ಸರಿ. ಆ time ಅಲ್ಲಿ ಹೋಗ್ತಾನೆ ಇರುತ್ತೆ ಅವಾಗ. ಎಂತ ಪೂಜೆ ಮಾಡ್ತಾರೆ ನೀವು? ಅವರು ಈಗ ಚಪ್ಪಲ ಹಾಕಿ ಮನೆ ಮುಂದೆ ಈಗ ಜನ ಎಲ್ಲ ಸೇರಿ ಮಾಡ್ತಾರಲ್ವಾ ಒಂದು ನೋಡೋದು. ಚಾಮುಂಡೇಶ್ವರಿ ವರ್ಧಂತಿ ಅವಾಗ ತಗೊಂಡೋಗ್ತಾರೆ. ಆ time. ಆಷಾಢದಲ್ಲಿ ಚಾಮುಂಡಮ್ಮನ್ನ ಫೋಟೋ ಇಡಕ್ಕಾಗಲ್ಲ ವಿಗ್ರಹ ತಗೊಂಡೋಗಿ ಮಾಡ್ತಾರೆ. ಓ, ಈ ರೀತಿ ಮಾಡ್ತಾರೆ. ಇದೆಲ್ಲ ಬಾಡಿಗೆ ಸಿಗುತ್ತೆ ನೋಡಿ. ಇದೆಲ್ಲ ಚಾಮುಂಡೇಶ್ವರಿ ಇದಕ್ಕೆಲ್ಲ ಸೀರೆ ಎಲ್ಲ ಉಡ್ಸಿ ಅಲಂಕಾರ ಮಾಡಿ ಕಳ್ಸೋದು ನಾನೇನೆ. ನೀವೇ ಕಳಿಸ್ತೀರಾ? ತಂದ್ಕೊಡ್ತಾರೆ ಸೀರೆ ಉಡ್ಸ್ಕೊಡಿ ಅಂತ ಉಡ್ಸ್ಬಿಟ್ಟು ಅಲಂಕಾರ ಮಾಡಿ ಕಳಿಸ್ತೀವಿ. ಒಂದಿನ ಬಾಡಿಗೆ. ಒಂದಿನ. ಇವತ್ತು ತಗೊಂಡೋದ್ರೆ ನಾಳೆ ತಂದ್ಕೊಡ್ತಾರೆ. ಇಲ್ಲ ಬೆಳಿಗ್ಗೆ ತಗೊಂಡೋದ್ರೆ ಸಂಜೆ ಮಾಡಿ 4 ವಾರ 1000 ಜನ ಬರ್ತಾರೆ ಕೇಳ್ಕೊಂಡು. ಬಟ್ ಸಿಗದೆ ಅವ್ರಿಗೆ ಯಾರು ಬುಕ್ ಮಾಡಿದ್ರೆ ಅವ್ರಿಗೆ ಕೊಡ್ತೀವಿ. ಆತರ ಫುಲ್ಲು ಬಿಸಿ ಇರ್ತಾರೆ. ಜಾಸ್ತಿ ಇರುತ್ತೆ. ಆಷಾಢದ 4 ವಾರ ಬಿಸಿ ಇರ್ತಾರೆ. ಒಟ್ಟು 4 ವಿಗ್ರಹಗಳಂತೆ ಚಾಮುಂಡೇಶ್ವರಿ, ಅದು ಚಾಮುಂಡೇಶ್ವರಿನೇ ತಾನೆ? ಎಲ್ಲ ಚಾಮುಂಡೇಶ್ವರಿ ಎಲ್ಲ ಚಾಮುಂಡೇಶ್ವರಿ. ಒಳಗಡೆ ಒಳಗಡೆ ಹೋಗಿದೆ. ಅಲ್ಲೋಟಿದೆ. ಹಾ, ಸರಿ, ಸರಿ. ಒಟ್ಟು 4 ವಿಗ್ರಹಗಳು ಹೋಗ್ತಾ ಇರುತ್ತೆ. ಹೊರಗಡೆ ಹೋಗಿ ಪೂಜೆ ತಗೊಂಡ್ ಬರ್ತಾರೆ. ಚೌಕ್ ಹೋಗ್ತಾರೆ, ಉತ್ಸವ ಕರ್ಕೊಂಡು ಹೋಗ್ತಾರೆ. ಸರಿ. ಇಲ್ಲಿ ತುಂಬಾ ಜನ ಹುಡ್ಕೊಂಡ್ ಬರ್ತಾರೆ. ಬೇರೆ ಬೇರೆ ಕಡೆಯಿಂದೆಲ್ಲ ಬರ್ತಾರೆ. ಪಾಂಡಪುರ ತನಕ ಹೋಗಿದ್ದಾರೆ. ಹಾ. ಮಂಡ್ಯ ಡಿಸ್ಟ್ರಿಕ್ಟ್. ಅಲ್ಲಿಗೆಲ್ಲ ಹೋಗಿ ಪೂಜೆ ತಗೊಂಡ್ ಬರ್ತಾರೆ. ಒಳ್ಳೇದಾಗ್ಲಿ. ಪ್ರತಿ ವರ್ಷ ನಮ್ಮ ಮೊಲಾದ ವಿದ್ಯಾರ್ಥಿಗಳಿಗೆ ಒಂದೊಂದ್ ಸ್ಕೂಲಿಂದನು ಹೆಚ್ಚು ಅಂಕ ಗಳಿಸಿರ್ತಾರಲ್ಲ ಅವ್ರಿಗೆ ಕರೆದು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ನೀವೇ ಮಾಡ್ತೀರಾ? ನಮ್ಮ ದೇವಸ್ಥಾನದ ವತಿಯಿಂದ ಅಥವಾ ಈಗ ಮೈಸೂರು ಸಂಬಂಧಪಟ್ಟಾಗ ಬರೀ ಈ ನಮ್ಮ ಮೊಲಾದಲ್ಲಿ ಈ ಏರಿಯಾದಲ್ಲಿ. ಮೊಲಾದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಕರೆದು ಹಾ, ಹಾ. ನಮ್ಮ ದೇವಸ್ಥಾನದ ವತಿಯಿಂದ ಟ್ರಸ್ಟ್ ವತಿಯಿಂದ SLC 7th to PUC ಮಾಡಿದವರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಒಂದು ಪ್ರತಿಭಾ ಪುರಸ್ಕಾರ ಮಾಡಿ ಒಳ್ಳೇದಾಗ್ಲಿ. ಅವತ್ತಿನ ದಿನ ಮಾಡಿಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡಿ ಅನ್ನದಾನ ಮಾಡ್ತೀವಿ. ಮೊಲ ನಿವಾಸಿ ತುಂಬಾ ಜನ ಒಂದು 3,000 ಜನ ಬಂದು ಊಟ ಮಾಡ್ತಾರೆ. ಹೌದಾ? ಅದು ಸರಿ. ಕರೆದಾಗಿ ನೆಕ್ಸ್ಟ್ ಒಮ್ಮೆ ಯಾವಾಗ ಬರುತ್ತೋ ಅವಾಗ ಅನ್ನದಾನ ಪ್ರತಿ ವರ್ಷಕ್ಕೆ ಒಂದ್ಸಲಿ ನಾವು ಆ ತರ ಅನ್ನದಾನ. ಅನ್ನದಾನ ಮೊಲ ನಿವಾಸಿಗಳು ಹೊರಗಡೆ ತುಂಬಾ ಜನ ಬಂದು ಅನ್ನದಾನದಲ್ಲಿ ಪಾಲ್ಗೊಂಡು ಊಟ ಮಾಡ್ಕೊಂಡು ಅವತ್ತೇ ವಿಜಯ ಪುರಸ್ಕಾರ ಇಟ್ಕೊಂಡಿದ್ವಿ. ಸರಿ. ನಂತರ ಸತ್ಯನಾರಾಯಣ ಪೂಜೆ ಆದ್ಮೇಲೆ ಅನ್ನಪ್ರಸಾದ ಅನ್ನಪ್ರಸಾದ. ಅಷ್ಟೊಂದು ಹೇಳ್ಬರ್ತಿದ್ದ ದೇವ್ರ ಮಲಗ್ಬಿಟ್ಟಿದ್ದಲ್ಲ. ಅಮ್ಮ ಪ್ರೀತಿ ಸಿಗ್ತಿಲ್ಲ. ಯಾರ ಪ್ರೀತಿ ಸಿಕ್ಕಿಲ್ಲ?
ದೇವ್ರ ಮಾತ್ರ ಪ್ರೀತಿಸ್ತಾಳೆ ಅಂತನಾ? ದಮ್ಮ ಅವ್ರಿಗೆ ತುಂಬಾ ಇಷ್ಟ. ದಮ್ಮ ತುಂಬಾ ಇಷ್ಟನಾ? ಅಮ್ಮ ನೋಡಿದ್ರೆ ಅವ್ರಿಗೆ ತುಂಬಾ ಮಲಪುಟ್ಟಿ ಸೀರೆ ತಕ್ಕೊಟ್ಟಿದ್ರು ಒಂದ್ಸರಿ ಅವ್ರಿಗೆ ಉಡ್ಸಕ್ಕೆ. ಸರಿ ಸರಿ. ಎಲ್ಲಿ ನೀವು ನಾವು ಕೇಳಿಯನ್ಸ ಅಲ್ಲಿಗ ಈಗ ಸುಬ್ಬಣ್ಣ ಮನೆ ಏನಿದ್ದಾರೆ ಅಲ್ಲಿಂದ ಬರ್ತಾರೆ. ಈಗ ಜಯಪಿನ ದೊಡ್ಡ ಮಗಳಿದೆ ಅಲ್ಲಿ ಬಂದು ಚಾಮುಂಡೇಶ್ವರಿ ಭಕ್ತೆ ನೀವು ಅಲ್ವಾ? ಒಳ್ಳೇದಾಗ್ಲಿ. ಬರ್ತಾ ಇರ್ತಾರೆ ಮೇಡಮ್ ನಮ್ಮ ದೇವಸ್ಥಾನಕ್ಕೆ, ಅವಾಗಿಂದಾನು ಬರ್ತಾರೆ. ಹೌದಾ? ಹೆಂಗಿದೆ ದೇವಸ್ಥಾನದ ಬಂದು ಹೋಗಿ ಮಾಡ್ತಾ ಇರೋದ್ರಿಂದ? ಹೆಂಗಿದೆ ನಿಮ್ಗೆ ಜೀವನ? ಚೆನ್ನಾಗಿದೆ, ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನ ನಾವು ಕನಸಲ್ಲಿ ಬಾರಿಯಿಂದ ಕಟ್ತಾ ಇದೆ. ಕರ್ಕೊಂಡ್ಬನ್ನಿ ಅಂತ ಆ ಕರೀತಾರೆ. ತಾಯಿಯಿಂದ ಎಲ್ಲಾರು ಚೆನ್ನಾಗಿದ್ರು. ಆ ತಾಯಿಯಿಂದ ನಾವೆಲ್ಲ ಮುಂದೆ ಬಂದಿದ್ದೀವಿ. ಏನೋ ಸಂತೃಪ್ತಿಯಾಗಿ ಜೀವನ ಮಾಡ್ತಾ ಇದೀವಿ. ಒಳ್ಳೇದಾಗ್ಲಿ. ಆಯ್ತಾ? ಆ ತಾಯಿಯಿಂದ ಎಲ್ಲಾರ್ಗು ಅನುಕೂಲ ಆಗಿದೆ. ಹೌದಾ? ಇರೋದು ನಾವು ಟ್ರಸ್ಟ್. ನಾವು 32 ವರ್ಷದಿಂದ ಬರ್ತಾ ಇದ್ದೀವಿ. 35 ವರ್ಷದಿಂದ ಬಿಡಿ. ನಿಮ್ ಭಕ್ತಿಗ್ ದೇವರ ಮೆಚ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಮ್ಮಪ್ಪ ಇಲ್ಲಿ ಬರ್ಬೇಕಾದ್ರೆ ಯಾವ ಅಡ್ರೆಸ್ ಸರಿ? ನೀವು ಕರೆಕ್ಟ್ ಆಗಿ ಅಡ್ರೆಸ್ ಇದು ಶ್ರೀ ಚಾಮುಂಡೇಶ್ವರಿ ಕರ್ಮಾರಿ ದೇವಸ್ಥಾನ, ಸುರೇಶ್ವರಂ ರಸ್ತೆ, ವಿದ್ಯಾರಣ್ಯಪುರಂ 7ನೇ ಕ್ರಾಸ್. 7ನೇ ಕ್ರಾಸ್. ಸರಿ. ವಿದ್ಯಾರಣ್ಯಪುರ. ಸುರೇಶ್ವರಂ ರೋಡ್, ಸಿವಿಚ ಸುರೇಶ್ವರಂ ರೋಡ್, ಸಿವಿಚ ವಿದ್ಯಾರಣ್ಯಪುರಂ 7ನೇ ಕ್ರಾಸ್, ಚಾಮುಂಡೇಶ್ವರಿ. ಇಲ್ಲೇ ಸ್ಟಾಪ್. ಇಲ್ಲೇ ಸ್ಟಾಪ್. ಎಪಿ ನಗರಕ್ಕೆ ಹೋಗೋ ಬಸ್ ಇಲ್ಲೇ ಸ್ಟಾಪ್ ಇದೆ. ಫಸ್ಟ್ ಇಲ್ಲಿ ಸ್ಟಾಪ್. ಕರ್ಮಾರಿಮ್ಮ ಟೆಂಪಲ್ ಅಂದ್ರೆ ಸ್ಟಾಪ್. ಫೇಮಸ್ ಸರಿ. ಒಳ್ಳೆದಾಗ್ತಿದೆ. ಒಳ್ಳೇದು, ಮನೆಯವ್ರಿಗೂ ಒಳ್ಳೇದು. ಥ್ಯಾಂಕ್ ಯು ಥ್ಯಾಂಕ್ ಯು. ನಾವೆಲ್ಲ ಟ್ರಸ್ಟ್. ಒಳ್ಳೇದಾಗಿ. ನಮ್ಮಪ್ಪ ಅಲ್ಲ ಕಲಾಕಾರಂತರು ಹಿರಿಯರಿಂದ ನಾವು ಬಂದಿದ್ವಿ. ಆಯ್ತಾಯ್ತು. ನಮ್ಮಪ್ಪ, ನಾವು, ನಾಳೆ ನಮ್ಮ ಮಕ್ಕಳು ಈ ತರ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಹೌದು. ಒಂದೊಳ್ಳೆ ಕಾಯಿಗೆ ಎಲ್ಲಾ ಚೆನ್ನಾಗ್ ಮಾಡ್ಕೋಳೆ. ಕಾಯಿ ಅದೇ ಕಾಯಿ ಎಲ್ಲಾರ್ಗು ಚೆನ್ನಾಗ್ ಮಾಡ್ಕೋಳೆ. ನಾವ್ ಇರೋದು ಹೇಳ್ತು, ನಾವ್ ಈ ವಯಸ್ಸಿಂದ ಬಂದಿದ್ವಿ. ಆಯ್ತಾನೆ. ಒಳ್ಳೇದಾಗಿ. ನೀವು ಉಪಾಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀರಾ? ನಾವು ಉಪಾಧ್ಯಕ್ಷರಾಗಿ ಏನು ಅದೇ ಕೋರಿಗರು ನಮ್ಮ ಹಿರಿಯರು, ನಮ್ಮ ಒಬ್ಬನೆಯವರು, ನಮ್ಮ ತಾತನ ಅವ್ರ ಬಾಗಿನ ಎಲ್ಲ ಅವ್ರು ಹೇಳಿರ್ತಾರೆ. ಹೌದೌದು. ಎಲ್ಲ ಹೇಳ್ತಾರೆ. ಹೌದು. ಆ ರೀತಿ ಪ್ರತಿ ವರ್ಷ ಪ್ರತಿ ದಿನ ತಾಯಿ ಒಂದು ಆಶೀರ್ವಾದದಿಂದ ಭಕ್ತಾದಿಗಳೆಲ್ಲ ಬಂದು ಅದೇ ರೀತಿ ವರ್ಷ ಪ್ರತಿ ನಾವು ಈಗ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗಿದೆ. ಹೌದು. ಇವಾಗ ಹೇಳಿದ್ರಲ್ಲ ಭಕ್ತಾದಿಗಳು 38 ವರ್ಷದಿಂದ ಬರ್ತಾ ಇದೀವಿ. ಅವ್ರು ಸಕ್ಕತ್ತಾಗಿ ಬರ್ತಿದ್ದೆ ಬಲಪಟ್ಟಿದ್ರು ಅವರು. ಒಂದ್ ಮತ್ತೆ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಬಂದ ಮೇಲೆ ಇನ್ನೂ ಪ್ರಸಿದ್ಧಿ ಆಗ್ತಾ ಇದೆ. ಅಂದ್ರೆ ಗೊತ್ತಾಗುತ್ತೆ ಸೋಷಿಯಲ್ ಮೀಡಿಯಾ. ಮೊದಲೆಲ್ಲ ಸೋಷಿಯಲ್ ಮೀಡಿಯಾ ಒಳ್ಳೇದು ಕೇಳ್ತಾರ ಜನಗಳಿಗೆ ತಲುಪುತ್ತೆ. ಧನ್ಯವಾದ. ತಾಯಿ ಚಾಮುಂಡೇಶ್ವರಿ ಕರ್ಮಾರಮ್ಮ ಒಳ್ಳೇದ್ ಮಾಡ್ಲಿ. ಇದೇ ನಮ್ಮ ಪ್ರೋಗ್ರಾಮ್ ನ ಜನಗಳಿಗೆ ಖಂಡಿತ ಖಂಡಿತ ನಮ್ಗೆ ಸಾಧ್ಯ. ಯಾವ ಸ್ಥಳದಲ್ಲಿ ನಾವಿಲ್ಲೇ ಇರೋದು ಮೈಸೂರಲ್ಲಿ. ಮೈಸೂರಲ್ಲಿ. ಪ್ರಸಾದ್ ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಈ ದೇವಸ್ಥಾನಕ್ಕೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು.